ಎದ್ದು ಶ್ರೀಯುತರನ್ನ ಗೌರವಿಸಬೇಕು ಅಂತ ನೀವು ಪಡೆಯಬೇಕು ಅಂತ ಹೇಳಿ ನಾವು ಅವರನ್ನು ಕೇಳಿಕೊಂಡು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಹಾಗೆಯೇ ತೇಜಸ್ವಿನಿ HS ಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತೇವೆ. ವಿದ್ಯೆಯಿಂದಲೇ ಇಹವು ವಿದ್ಯೆಯಿಂದಲೇ ಪರವು, ವಿದ್ಯೆಯಿಂದಲೇ ಇಹವು ವಿದ್ಯೆಯಿಂದಲೇ ಪರವು, ವಿದ್ಯೆ ಇಲ್ಲದಲೇ ಸಕಲ ಸಂಪದವು ಇದು ಹಾನಿ ಮಾಡಯ್ಯ ಸರ್ವಜ್ಞ. ಯಾವಾಗ ನಾವು ಶಿಕ್ಷಣವನ್ನು ಪಡ್ಕೋತೀವಿ, ಉತ್ತಮ ಶಿಕ್ಷಣವನ್ನು ಪಡ್ಕೊಂಡಾಗ ನಾವು ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಪೂರ್ವಕವಾಗಿ ವಿನಮ್ರವಾಗಿ ಕೇಳ್ಕೊಳ್ತೀನಿ. ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸಿ ಅನ್ನುವಂಥದ್ದು ನಮ್ಮ ಈ ಒಂದು ಕಳಕಳಿ. ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು ಇನ್ನೂ ಸಾಧನೆಯನ್ನು ಮಾಡಲಿ ಅಂತ ಹೇಳಿ ಅವರಿಗೆ ನಮ್ಮ ಸಂಘ ಇದು ನಮ್ಮ ಸಂಘ ಈ ಒಂದು ಸುಸಂದರ್ಭದಲ್ಲಿ ಇಲ್ಲಿ ಬೆರಳಿಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಅವರಿಗೆ ಒಂದು ಅಭಿನಂದನಾ ಪತ್ರ ಹಾಗೂ ಮರಣಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರೇ, ನಮ್ಮ ಸಮುದಾಯದ ಒಂದು ಜೊತೆಯಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಸಮುದಾಯದವರನ್ನು ಗುರುತಿಸಿ ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಕೆಲಸವನ್ನು ಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರ ಸೇವೆಯನ್ನು ನಮ್ಮ ಸಂಘಕ್ಕೆ ಪಡೆದುಕೊಂಡು ನಮ್ಮ ಜನಾಂಗದಲ್ಲಿ ಯಾರು ಉನ್ನತ ಸ್ಥಾನದಲ್ಲಿದ್ದರೆ ಅವರ ಸೇವೆಯನ್ನು ಸಂಘಕ್ಕೆ ಪಡೆದುಕೊಂಡು ನಾವು ನಮ್ಮಲ್ಲಿ ಯಾರಿಗೆ ನೀಡೆಡ್ ಪೀಪಲ್ಸ್ ಇದ್ದಾರೆ, ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಯಾರು ಬಡ ಮಕ್ಕಳು ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ಅವ್ರು ಯಾರಿಗೂ ಅನುಕೂಲ ಬೇಕು, ನಾನು ಪ್ರತಿ ಮೀಟಿಂಗಲ್ಲೂ ಅದನ್ನೇ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಬೇರೆ ಎಲ್ಲದಕ್ಕಿಂತಲೂ ಸಹ ಯಾವುದೋ ವಿದ್ಯಾರ್ಥಿಗಳಿಗೆ ಆರ್ಥಿಕವಾದಂಥ ಸಹಾಯವನ್ನು ಬೇಕಾಗಿದೆ, ಅವ್ರನ್ನು ನಮ್ಮ ಸಂಘವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಲೂ ಸಹ ನಾವು ನಮ್ಮ ಸಂಘದ ವಾಟ್ಸಪ್ ಗ್ರೂಪ್ನೆಲ್ಲ ಹಾಕಿದ್ದೀವಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಯಾರಾದರೂ ಈ ಪ್ರೊಫೆಷನರಿ ಎಕ್ಸಾಮ್ಸ್ಗಳನ್ನ ತಗೊಳ್ಳುವಂಥವ್ರಿಗೆ ನಮ್ಮಲ್ಲಿ ಕೆಲವು ಜನ KS ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೋಚಿಂಗ್ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತಲೂ ಸಹ ನಾವು ಎಲ್ಲ ಒಂದು ಆಶಾವಾದಿಗಳು ಹಾಗೆ ಗುರಿಗಳನ್ನು ಇಟ್ಕೊಂಡು ನಾವು ಈ ಒಂದು ಸಂಘವನ್ನು ಮಾಡಿದ್ದೇವೆ. ಇವತ್ತು ಸಹ ನಮ್ಮ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿದ್ದೀವಿ. ನಮಗೆ ಪುಣ್ಯವಶಾತ್ ನಮ್ಮ ರಾಜ್ಯದ ಅಧ್ಯಕ್ಷರೇ ನಮಗೆ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಒಂದು ಪ್ರೇರಕ ಶಕ್ತಿಯಾಗಿ ಅವರು ಆಗಮಿಸಿ ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಇವತ್ತು ಸಹ ನಾವು ನಮ್ಮ ಕಳೆದ ಸಾಲಿನಲ್ಲಿ ನಮ್ಮ ಸಂಘದ ಸದಸ್ಯರಾಗಿದ್ದುಕೊಂಡು ನಿವೃತ್ತರಾಗಿರುವಂಥ 6 ಜನ ನಮ್ಮ ನೌಕರರಿಗೆ ಒಂದು ಸನ್ಮಾನವನ್ನು ನಾವು ಏರ್ಪಡಿಸಿದ್ವಿ. ಅದೇ ರೀತಿ 24ರಲ್ಲಿ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ನೌಕರರ ಸಂಘ ಅಂದ್ಬಿಟ್ಟು ನಾವೊಂದು ಓಪನ್ ಮಾಡಿಕೊಂಡು ಅದನ್ನು ನಾವು ನೋಂದಣಿಯನ್ನು ಸಹ ಮಾಡಿ ಕಳೆದ ಒಂದು ವರ್ಷಗಳಿಂದ ನಾವು ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸರ್.
ನಾವು ಕಳೆದ ಬಾರಿ ಮಿನಿ ಕಲಾಮಂದಿರದಲ್ಲಿ ನಾವು ಉದ್ಘಾಟನಾ ಸಮಾರಂಭವನ್ನು ಮಾಡಿದ್ವಿ. ಅಂದು ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಶಿಲ್ಪಿಗಳಾದಂಥ ಅರುಣ್ ಯೋಗಿರಾಜ್ರವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡುತ್ತಾರೆ. ಕಳೆದ ಆ ಒಂದು ಸಂದರ್ಭದಲ್ಲಿ ಸಹ ನಾವು 3 ಜನ KS ಅಧಿಕಾರಿಗಳನ್ನು ಹಾಗೂ 6 ಜನ ವೈದ್ಯಾಧಿಕಾರಿಗಳನ್ನು ಸನ್ಮಾನ ಮಾಡಿದ್ವಿ. ಮತ್ತು ಇತರ ಬೇರೆ ಬೇರೆ ಇಲಾಖೆಗಳಿದ್ದಂಥವ್ರನ್ನು ನಾವು ಒಗ್ಗೂಡಿಸಿಕೊಂಡು ಜನಾಂಗಕ್ಕೆ ಸೇರಿದಂತಹ 4 ಜನ PhD 3 ಜನ PhD ಗಳಿಸಿಕೊಂಡಂತಹವರು ಹಾಗೂ 4 ಜನ ಮೆಡಿಕಲ್ ಪದವಿಯನ್ನು ಪಡೆದಿರ್ತಕ್ಕಂಥವರು ಮತ್ತು ಒಂದು ಮಗು ತಾವೀಗ ನೋಡಿರ್ಬೋದು ರಾಜ್ಯ ಮಟ್ಟದ ಜಿಮ್ನಾಶಿಯಮ್ ಹಾಗೂ ಇತರ ಅದು ಪ್ರತಿಭೆಗಳನ್ನು ಹೊಂದಂತಹ ಮಗುವಿಗೆ ಸೇರಿಸಂಗೆ ನಾವು ಒಟ್ಟು 14 ಜನಕ್ಕೆ ನಾವು ಒಂದು ಪುರಸ್ಕಾರ ಮಾಡಿದ್ದೇವೆ. ಅಂದರೆ ಈ ಪುರಸ್ಕಾರ ಮಾಡುವಂಥ ಮೂಲಕ ನಮ್ಮ ಜನಾಂಗದ ಮಕ್ಕಳಿಗೆ ಒಂದು ಉತ್ತೇಜನವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಸರ್ಕಾರಿ ನೌಕರರ ಸಂಘ ಏನು ಈಗ ಈ ಪ್ರತಿಭಾನ್ವಿತರು ಮತ್ತು ಯಾರು ಉನ್ನತ ಶಿಕ್ಷಣ ಮಾಡ್ತಾ ಇದ್ದಾರೆ ಅವರನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡ್ತಾ ಇರೋದು ಖಂಡಿತ ಅವರು ಒಂದು ಮುಖ್ಯವಾಹಿನಿಗೆ ಅವ್ರನ್ನ ತರುವಲ್ಲಿ ಇವರು ಪಾತ್ರನೂ ಇದೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ ನಮ್ಮ ಜನ ಇನ್ನೂ ಸಂಘಟಿತರಾಗಿ ಇನ್ನೂ ಎಚ್ಚೆತ್ತುಕೊಂಡು ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಮಾಡಲಿ ಅಂತ ಇದರ ಜೊತೆ ಈಗ ನೌಕರರು ಅಂದರೆ ಅವ್ರಿಗೆ ನಾನು ಆಗಲೇ ಹೇಳಿದ್ದೀನಿ, ಸ್ವಲ್ಪ ಗಾಡ್ ಫಾದರ್ ಯಾರು ಬರ್ತಾ ಇದೆ ಸೊ ನಮ್ಮ ನೌಕರರಿಗೆ. ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಏನಾದರೂ ಸರ್ಕಾರದಿಂದ ಏನು ಕೆಲಸ ಆಗಬೇಕು, ಅವ್ರಿಗೆ ಸರ್ಕಾರದಿಂದ ಅವ್ರಿಗೇನು ಬೇಡಿಕೆ ಇದೆ ಸರ್ಕಾರದಿಂದ ಆ ಬೇಡಿಕೆ ಈಡೇರಿಸಲು ನಾನು ಪ್ರಮುಖ ಪಾತ್ರ ವಹಿಸ್ತೀನಿ. ಅಷ್ಟಲ್ಲದೆ ಕೂಡ ತಮ್ಮ ಸಮುದಾಯದವರೇ ನಮ್ಮ ನಂಜುಂಡಿಯವರು ತಮ್ಮ ವಿರುದ್ಧವಾಗಿ ಅವರು ನಮ್ಮ ಸಮುದಾಯದ ಅಲ್ಲದವರ ನೌಕರರು ಮತ್ತು ನಿವೃತ್ತ ನೌಕರರು ವಿಶ್ವಕರ್ಮ ಸಮಾಜದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಸಂಘನ ರಚನೆ ಮಾಡ್ಕೊಂಡಿದ್ದಾರೆ. ಇದ್ರ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಸಮಾಜನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದಕ್ಕೆ ತರುವಂಥ ಕೆಲಸಗಳಾಗಬೇಕು. ಅದರಲ್ಲಿ ಮೂಲ ಉದ್ದೇಶ ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಹೇಳ್ತಾ ಇದ್ದರು, ಶೈಕ್ಷಣಿಕವಾಗಿ ನಮ್ಮ ಸಮಾಜ ಮುಂದೆ ಬಂದರೆ ಅದು ಬುನಾದಿ ಆಗ್ತದೆ ದೇಶಕ್ಕೆ ಅನ್ನೋದನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಉನ್ನತ ಅಭ್ಯಾಸ ಮಾಡೋದಕ್ಕಾಗಿ ಮತ್ತು ಯಾವುದಾದ್ರು ಉನ್ನತ ಕೆಲಸಗಳಿಗೆ ಹೋಗೋದಕ್ಕೆ ತರಬೇತಿ ಕೊಡಿಸುವಂಥ ಕೆಲಸಗಳನ್ನು ಕೂಡ ನಮ್ಮ ಸಮಾಜ ಮಾಡುತ್ತೆ, ನಮ್ಮ ಸಂಘ ಮಾಡುತ್ತೆ ಅಂತ. ಅದಕ್ಕೆ ನಾವೀಗ ನಮ್ಮ ಅಧ್ಯಕ್ಷರು ಕೂಡ ಸುಜ್ಞಾನಮೂರ್ತಿಯವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಪೂರ್ಣ ಸಹಕಾರ ಇರುತ್ತೆ. ನಮ್ಮ ಸಮಾಜನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅವರ ನಮ್ಮ ಈಗಾಗಲೇ ಸರ್ಕಾರ ಏನು 50 ಕೋಟಿ ಕೊಟ್ಟಿದೆ ಅದನ್ನು ಮೂಲವಾಗಿ ನಾನು ಅದಕ್ಕೆ ಉಪಯೋಗಿಸ್ಕೊತೀನಿ ಅನ್ನೋದನ್ನು ಕೂಡ ಈಗ ಈ ನಮ್ಮ ಸಭೆಗೆ ತಿಳಿಸಿದ್ದಾರೆ. ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಅವರಿಗೆ ಧನ್ಯವಾದಗಳು. ಮತ್ತು ಈ ಏನು ಸಂಘ ಇಷ್ಟೊಂದು ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಿದೆ, ಎಲ್ಲ ಪದಾಧಿಕಾರಿಗಳೇ ನನ್ನ ವೈಯಕ್ತಿಕವಾಗಿ ನಮ್ಮ ಆರ್ಕಾ ಬಿಲ್ಡರ್ಸ್ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.